ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಈಗ ಸಿಎಂ ಕುರ್ಚಿಯ ಕದನ. ಇದ್ಯಾಕೋ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಅಸಾಧ್ಯ ಅಂತ ಅಂದ್ರ ಮಹದೇವಪ್ಪನವರು. ಸಿದ್ದರಾಮಯ್ಯನವರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ. ಶಾಸಕಾಂಗ ಸಭೆಯಲ್ಲಿ ಶಾಸಕರು ಚೀಟಿಯಲ್ಲಿ ಹೆಸರು ಬರೆದುಕೊಟ್ಟಿದ್ರು. ಎಲ್ಲಾ ಲೆಕ್ಕ ಹಾಕಿದಾಗ ಸಿದ್ದರಾಮಯ್ಯನವರಿಗೆನೆ ಹೆಚ್ಚು ಶಾಸಕರ ಬೆಂಬಲ ಸಿಕ್ಕಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಅವರು ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಬದಲಾವಣೆ ಅನ್ನುವಂಥದ್ದು ಅಸಾಧ್ಯ. ಸಿದ್ದರಾಮಯ್ಯನವರನ್ನ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಕೂತ್ಕೊಳ್ಬೇಕಾ? DCM ಆಗೇನೆ ಇರಬೇಕಾ? ಸಿಎಂ ಆಗೋದೇ ಅವ್ರದ್ದು ಬಹುದೊಡ್ಡ ಕನಸು ಅವ್ರದ್ದು. ಸೊ ಮೆಜಾರಿಟಿಯೇ ಪ್ರಜಾಪ್ರಭುತ್ವದ ಪ್ರಮುಖ, ಕರೆಕ್ಟ್. ಅದು ಸಂವಿಧಾನದಲ್ಲಿ ಹೇಳುವಂಥದ್ದು, ಮೇಲೆ ಇವರು ಪಕ್ಷದಲ್ಲಿ ನಿಭಾಯಿಸುವಂಥದ್ದು. ಯಾವಾಗಿದ್ರು ಕೂಡ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಓಡಾಡ್ತಾರೆ. ಸೊ ಹಾಗಾಗಿ ಮೆಜಾರಿಟಿಯೇ ಪ್ರಜಾಪ್ರಭುತ್ವದಲ್ಲಿ ಪ್ರಮುಖ ಅಲ್ವಾ? ಸೊ ಅದು ನನ್ನ ಕೈಯಲ್ಲೂ ಕೂಡ ಇಲ್ಲ, ಧರ್ಮಗುರುಗಳ ಕೈಯಲ್ಲೂ ಕೂಡ ಇಲ್ಲ. ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅನ್ನೋದನ್ನೆಲ್ಲ ಕಡಲೆಪುರಿನ, ಅದು ಬೊಗ್ಸೆ ಎತ್ತಿ ಕೊಡೋದಕ್ಕೇನು ಸಿಎಂ ಸ್ಥಾನ ಏನು ಕಡಲೆಪುರಿನ ಅಂತೆಲ್ಲ ಕೇಳಿದ್ದಾರೆ ಮಹದೇವಪ್ಪನವರು. ಸೊ ಸಿಎಂ ಬದಲಾವಣೆಯ ಕೂಗು ಎತ್ತಿದವರಿಗೆ ಒಂದು ಟಾಂಗ್ ಕೊಟ್ಟಂಗಿದೆ, ಸ್ಟ್ರೇಟ್ ಹಿಟ್ ಅನ್ನ ಕೊಟ್ಟಂಗಿದೆ. 2023ರಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ 135 ಶಾಸಕರನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರು. ಪ್ರಜಾಸತ್ತಾತ್ಮಕ ನಡವಳಿಕೆ ಏನು ಅಂದರೆ, ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸ್ತಾರೆ. ಯಾವುದಕ್ಕೆ? ಶಾಸಕ ಪಕ್ಷದ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ. ಅದು ಯುನಾನಿಮಸ್ ಇರ್ಬೋದು, ಕಾನ್ಸೆನ್ಸ್ ಇರ್ಬೋದು, ಅಥವಾ ಕಂಟೆಸ್ಟ್ ಇರ್ಬೋದು. ಯಾವುದೇ ಮಾರ್ಗಗಳು ಮಾಡ್ಬೋದು. ಚುನಾವಣೆ ಆಗಿ 135 ಜನ ಗೆದ್ದ ಮೇಲೆ ನಾಯಕನಿಗೆ ಸ್ಪರ್ಧೆ ನಡೀತು ಅಲ್ವಾ? ಸ್ಪರ್ಧೆ ನಡೆದ ಮೇಲೆ ಶಾಸಕರು ವೀಕ್ಷಕರ ಮುಂದೆ ಒಬ್ಬೊಬ್ಬರೇ ಶಾಸಕರು ಚೀಟಿದಲ್ಲಿ ಅವ್ರ ಅಭಿಪ್ರಾಯ ಬರ್ಕೊಟ್ಟಿದ್ದಾರೆ. ಹೂ ಶುಡ್ ಬಿ ಅವರ್ ಲೀಡರ್, ಶಾಸಕಾಂಗ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದನ್ನ. ಆ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಲೆಕ್ಕ ಹಾಕಿದಾಗ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲ ಪಡೆದು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಈ ಸಿಲೆಕ್ಟೆಡ್ ಬೈ ದಿ ಆನರಬಲ್ MLAs. ಆ ಆಯ್ಕೆಯನ್ನು ಹೈಕಮಾಂಡು ಮಾನ್ಯತೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಚುನಾವಣೆ ನಡೆದದ್ದು ಜನ ಆಶೀರ್ವಾದ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಸ್ಟ್ರೇಟ್ ಹಿಟ್ ಮಹದೇವಪ್ಪನವರು ಕೊಡಕ್ಕೆ ಶುರು ಮಾಡಿದರೆ, ಸಿದ್ದರಾಮಯ್ಯನವರು ಬಣದವರು ಸ್ಟ್ರೇಟ್ ಹಿಟ್ ಅನ್ನ ಕೊಡಕ್ಕೆ ಶುರು ಮಾಡಿದ್ದಾರೆ. ಲೋಕಸಭೆಯ ಚುನಾವಣೆಯ ನಂತರ ಈ ವಿಚಾರ ತಾರಕಕ್ಕೇರುತ್ತೆ ಅನ್ನುವಂಥ ಅರಿವು ಮುಂಚೆಯಿಂದನೂ ಇತ್ತು. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಕಡೆಗೆ ಅಲುಗಾಡೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ಅಲ್ವಾ? ಅರುಣ್, ಖಂಡಿತವಾಗಿ ಕೂಡ ರಾಜಕೀಯ ತಂತ್ರಗಾರಿಕೆಯ ಮುಂದುವರಿದ ಭಾಗದ ಮಾತುಗಳು ಇದು ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾವಾಗ ಆ ಒಂದು ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟರು ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ, ಅಲ್ಲಿಂದ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಕೂಡ ಶುರುವಾಯಿತು. ಆದರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸ್ಟ್ರಾಟಜಿ ದೊಡ್ಡ ಮಟ್ಟಿಗೆ ಅವತ್ತಿನ ದಿನಕ್ಕೆ ಎಲ್ಲೋ ಒಂದ್ ಕಡೆ ಅದು ಸ್ಫೋಟ ಆಗಿರಲಿಲ್ಲ. ಆದರೆ ತದನಂತರ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಅವರ ಆಪ್ತರೆಲ್ಲರೂ ಕೂಡ ಈ ಒಂದು ವಿಚಾರವನ್ನ ಒಂದು ರೀತಿಯಲ್ಲಿ ಪ್ರಬಲವಾಗಿ ಒಂದು ರೀತಿಯಲ್ಲಿ ಪ್ರತಿದಾಳಿಯನ್ನು ನಡೆಸದೇ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು ಅನ್ನೋ ಅರಿವು ಕೂಡ ಅವ್ರಿಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ನಂಬರ್ಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದ್ರೆ ನರೇಂದ್ರ ಸ್ವಾಮಿ ಅವರು ಕೂಡ ಪರೋಕ್ಷವಾಗಿ ಹೇಳಿದ್ರು, ಈಗ HC ಮಹದೇವಪ್ಪನವರು ಕೂಡ ಅದೇ ನಂಬರ್ಸ್ ಅನ್ನ ಕ್ಲೈಮ್ ಮಾಡೋ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ವೀಕ್ಷಕರನ್ನ ಕಳಿಸಿತ್ತು, ಪ್ರತಿಯೊಬ್ಬ ಶಾಸಕರು ತಮ್ಮ ತಮ್ಮ ಅಭಿಪ್ರಾಯವನ್ನ ಚೀಟಿಯಲ್ಲಿ ಬರೆದು ಕೊಟ್ಟಿದ್ರು, ಅದಾದ ಬಳಿಕ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ರು ಅಂತ. ಅಂದ್ರೆ ಸ್ಪಷ್ಟವಾಗಿ ಶಾಸಕರ ಬಲ ಸಿದ್ದರಾಮಯ್ಯನವರ ಪರ ಇದೆ. ಆ ಕಾರಣಕ್ಕೋಸ್ಕರ ಅವರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಇದು ಕಡ್ಲೆಪುರಿ ಅಲ್ಲ ಸಿಎಂ ಸ್ಥಾನ, ಅಂದ್ರೆ ಬೊಗಸೆ ಕೇಳಿದವರಿಗೆಲ್ಲ ಕೊಡೋದಿಕ್ಕೆ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ವಿರೋಧಿಗಳಿಗೆ ಸೆಡ್ಡು ಹೊಡೆಯುವಂತ ಪ್ರಯತ್ನ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಆರಂಭವಾಗಿರ್ತಕ್ಕಂಥದ್ದು ಅಂದ್ರೆ 2 ವರ್ಷ, ಅಂದ್ರೆ ಕಾಂಗ್ರೆಸ್ನ ಸರ್ಕಾರ 2 ವರ್ಷ ಪೂರೈಸಿದ ಬಳಿಕ ಮತ್ತಷ್ಟು ಈ ಒಂದು ವಿಚಾರ ಇನ್ನಷ್ಟು ಜಟಿಲವಾಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ಏನಿದೆ ಅದು ಹೈಕಮಾಂಡ್ ನಾಯಕರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಆ ಮೂವರು ಏನಾದ್ರೂ ಈ ಒಂದು ವಿಚಾರದಲ್ಲಿ ಬ್ಯಾಲೆನ್ಸ್ ಆಗಿ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಒಗ್ಗಟ್ಟಾಗಿ ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಎಲ್ಲವೂ ಕೂಡ ಸಲೀಸಾಗುತ್ತೆ. ಇಲ್ಲದೆ ಹೋದ್ರೆ ಅವರ ಆಪ್ತರು ಮಾತಾಡ್ತಾರೆ, ಇವರ ಆಪ್ತರು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಆಪ್ತರಿಗೆ ಅಲ್ಲಿ ನಡೆದಿರ್ತಕ್ಕಂಥ ಒಪ್ಪಂದ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ಸಮಸ್ಯೆ ಇಷ್ಟೊಂದು ಜಟಿಲವಾಗಿರ್ತಕ್ಕಂಥದ್ದು. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.